ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಸಹದೇವ, ಅರ್ಜುನ ಮತ್ತೆ ನಕುಲ ವಿರಾಟನ ಅರಮನೆಗೆ ಪ್ರವೇಶ ಮಾಡೋದು, ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಬೃಹನ್ನಳೆ ಅಂತ ಹೇಳ್ಕೊಂಡು, ನಾನು ನಪುಂಸಕ ಅಂತ ಹೇಳ್ಕೊಂಡು, ನನಗೆ ನೃತ್ಯ ಮತ್ತೆ ಹಾಡೋದು, ವಾದ್ಯಗಳನ್ನ ನುಡಿಸೋದು ಈ ಕಲೆ ಗೊತ್ತು, ಸೊ ನಾನು ಉತ್ತರೆಗೆ ಮತ್ತೆ ಇನ್ನು ಬೇಕಾದಷ್ಟು ಜನ ರಾಣಿವಾಸದವರು ಇರ್ತಾರಲ್ಲ ಅವರಿಗೆಲ್ಲ ನಾನು ಹೇಳ್ಕೊಡ್ತೀನಿ ಅಂತಂದಾಗ ಅವಳನ್ನು ಕೂಡ ಎಲ್ಲ ರೀತಿಯಲ್ಲೂ ಪರೀಕ್ಷೆ ನಡೆಸಿದ ಮೇಲೆ ನಪುಂಸಕನೇ ಹೌದು ಅವಳು ಹೇಳ್ತಾ ಇರೋದೆಲ್ಲ ನಿಜ ಅಂತ ಗೊತ್ತಾದ ಮೇಲೆ ಅವಳನ್ನ ಅಂತಃಪುರದಲ್ಲಿದ್ದು ಆ ಕಲೆಯನ್ನ ಎಲ್ಲರಿಗೂ ಹೇಳ್ಕೊಡೋದಕ್ಕೆ ಅವರು ಪರ್ಮಿಷನ್ ಕೊಡ್ತಾರೆ, ಅಲ್ಲಿರೋದಕ್ಕೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೆಲ್ಲ ಆದಮೇಲೆ ನಕುಲ ಅಶ್ವಪಾಲಕನ ವೇಷ ಧರಿಸಿ, ಅವನೊಬ್ಬ ಕುದುರೆಗಳನ್ನ ನೋಡಿಕೊಳ್ಳುವಂಥವನ ವೇಷವನ್ನು ಧರಿಸಿ ರಾಜ ವಿರಾಟನ ಅಲ್ಲಿಗೆ ಬಂದು ಉಪಸ್ಥಿತನಾಗ್ತಾನೆ. ಮತ್ತೆ ರಾಜಭವನದ ಹತ್ರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಕುದುರೆಗಳನ್ನ ನೋಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ರಾಜನ ಆಸ್ಥಾನಕ್ಕೆ ಬಂದು ಅವನು ಹೇಳ್ತಾನೆ, ಮಹಾರಾಜ ನಿಮಗೆ ಕಲ್ಯಾಣವಾಗಲಿ. ನಾನು ಅಶ್ವಗಳಿಗೆ ಶಿಕ್ಷಣ ಕೊಡೋದ್ರಲ್ಲಿ, ಅದಕ್ಕೆ ಟ್ರೈನಿಂಗ್ ಕೊಡೋದ್ರಲ್ಲಿ ನಾನು ಬಹಳ ನಿಪುಣ, ದೊಡ್ಡ ಎಕ್ಸ್ಪರ್ಟ್. ನಾನು ದೊಡ್ಡ ದೊಡ್ಡ ರಾಜರಿಂದ ಗೌರವವನ್ನು ಪಡ್ಕೊಂಡಿದ್ದೀನಿ. ನನ್ನ ಇಚ್ಛೆ ಏನಪ್ಪ ಅಂತಂದರೆ, ನಿಮ್ಮಲ್ಲೂ ಕೂಡ ನಾನು ಕುದುರೆಗಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತ ಇಷ್ಟ. ಬೇಕಾದಷ್ಟು ರಾಜರ ಅರಮನೆಯಲ್ಲಿ ಈ ಕೆಲಸವನ್ನು ಮಾಡಿಬಿಟ್ಟಿದ್ದೀನಿ, ನಿಮ್ಮಲ್ಲೂ ಕೂಡ ಈ ಕೆಲಸವನ್ನು ನಾನು ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ವಿರಾಟ ಹೇಳ್ತಾನೆ, ನಾನು ಇರೋದಕ್ಕೆ ಮನೆ ಮತ್ತು ಸವಾರಿ ಮತ್ತು ಬಹಳಷ್ಟು ಹಣವನ್ನು ಕೂಡ ಕೊಡ್ತೀನಿ. ನೀವು ನಮ್ಮಲ್ಲೇ ಇದ್ಕೊಂಡು ಕುದುರೆಗಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಮಾಡಬಹುದು. ಆದರೆ ಮೊದಲು ನೀನು ಇದನ್ನು ತಿಳಿಸು ನನಗೆ, ನಿನಗೆ ಅಶ್ವಗಳಿಗೆ ಅಂದರೆ ಕುದುರೆಗಳಿಗೆ ಸಂಬಂಧಪಟ್ಟ ಯಾವ ಕಲೆಯಲ್ಲಿ ನಿನಗೆ ವಿಶೇಷ ಜ್ಞಾನ ಇದೆ? ಕುದುರೆಗಳನ್ನು ನೋಡ್ಕೊಳ್ಳೋದಕ್ಕೆ ಸಾಮಾನ್ಯ ಜನರು ಕೂಡ ನೋಡ್ಕೊಳ್ತಾರೆ, ಆದರೆ ನಿನಗೇನು ವಿಶೇಷವಾದಂಥ ಒಂದು ಕಲೆ ಗೊತ್ತಿದೆ ಅದನ್ನು ಹೇಳು. ಮತ್ತು ಜೊತೆಯಲ್ಲೇ ನಿನ್ನ ಪರಿಚಯವನ್ನು ಕೂಡ ನನಗೆ ಮಾಡಿಕೊಡು ಅಂತ ಹೇಳ್ತಾನೆ. ನೀನು ಎಲ್ಲಿಂದ ಬಂದೆ, ಏನು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನನಗೆ ಹೇಳು ಅಂತಂದಾಗ ನಕುಲ ಹೇಳ್ತಾನೆ, ಮಹಾರಾಜ ನಾನು ಕುದುರೆಗಳ ಜಾತಿ ಅಂದರೆ ಅದು ಯಾವ ಜಾತಿಗೆ ಸೇರಿದೆ ಮತ್ತು ಅದರ ಸ್ವಭಾವ ಏನು, ಇದನ್ನೆಲ್ಲ ನಾನು ಗುರುತಿಸಬಲ್ಲೆ. ಅವುಗಳಿಗೆ ಶಿಕ್ಷಣವನ್ನು ಕೊಟ್ಟು ಸರಿ ಮಾಡಬಲ್ಲೆ. ಅಂತಂದರೆ ಅದು ಹೇಗಾದರೂ ಇರಲಿ, ಅದಕ್ಕೆ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಅದನ್ನು ಸರಿಯಾದ ದಾರಿಗೆ ತರುವಷ್ಟು ಅಂದರೆ ಹತೋಟಿಗೆ ತರುವಷ್ಟು ನನಗೆ ಕೆಪಾಸಿಟಿ ಇದೆ. ಆ ಒಂದು ಕಲೆ ನನಗೆ ಗೊತ್ತಿದೆ. ಮತ್ತು ದುಷ್ಟ ಕುದುರೆಗಳನ್ನು ಸರಿ ಮಾಡುವಂಥ ಉಪಾಯ ಕೂಡ ನನಗೆ ಗೊತ್ತಿದೆ. ಇದಲ್ಲದೆ ಕುದುರೆಗಳ ಚಿಕಿತ್ಸೆ ಬಗ್ಗೆ, ಅಂದರೆ ಅದಕ್ಕೇನಾದರೂ ಕಾಯಿಲೆ ರೋಗ ಏನಾದರೂ ಬಂತು ಅಂತ ಇಟ್ಕೊಳ್ಳಿ, ಆಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಕೂಡ, ಅದರ ಬಗ್ಗೆ ಕೂಡ ನನಗೆ ಸಂಪೂರ್ಣ ಜ್ಞಾನ ಇದೆ. ನಾನು ಕಲಿಸಿರುವಂತಹ ಹೆಣ್ಣು ಕುದುರೆ ಕೂಡ ಹದಗೆಡೋದಿಲ್ಲ. ಅಂದರೆ ನಾನು ಏನಾದರೂ ಹೇಳಿಕೊಟ್ರೆ ಹೆಣ್ಣು ಕುದುರೆ ಕೂಡ ಹದಗೆಡೋದಿಲ್ಲ ಅಂತಂದಮೇಲೆ ಇನ್ನು ಕುದುರೆಗಳ ಮಾತೇನು? ನಾನು ಮೊದಲು ರಾಜ ಯುಧಿಷ್ಠಿರನ ಹತ್ರ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಅವರು ಮತ್ತು ಬೇರೆ ಜನರು ಕೂಡ ನನ್ನನ್ನು ಗ್ರಂಥಿಕಾ ಅನ್ನುವ ಹೆಸರಿನಿಂದ ಕರೀತಾ ಇದ್ರು ಅಂತ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ಅದಕ್ಕೆ ವಿರಾಟ ಹೇಳ್ತಾನೆ, ನನ್ನ ಹತ್ರ ಎಷ್ಟು ಕುದುರೆಗಳು ಮತ್ತು ಎಷ್ಟು ವಾಹನಗಳಿದೆಯೋ ಅವೆಲ್ಲವನ್ನೂ ಕೂಡ ನಾನು ಈ ದಿನ ನಿನ್ನ ವಶಕ್ಕೆ ಕೊಟ್ಬಿಡ್ತೀನಿ. ಅಂದರೆ ಕುದುರೆಗಳು, ವಾಹನಗಳು, ಇನ್ನು ಬೇರೆ ಬೇರೆ ರೀತಿಯ ವಾಹನಗಳೆಲ್ಲ ಇರುತ್ತಲ್ಲ, ಎಲ್ಲವನ್ನು ಕೂಡ ನೀನು ಕೊಡ್ತೀನಿ. ಕುದುರೆಗಳನ್ನು ಓಡಿಸುವಂಥ ಹಳೆ ಸಾರಥಿಗಳಿರ್ತಾರಲ್ಲ, ಅವರು ಕೂಡ ನಿನ್ನ ಅಧಿಕಾರದಲ್ಲಿ ಇರ್ತಾರೆ. ನೀನು ಹೇಳ್ದಂಗೆ ಅವರು ಕೇಳಬೇಕು, ಆ ರೀತಿ ಇರ್ತಾರೆ. ನಿನ್ನನ್ನು ಭೇಟಿಯಾಗಿ ನನಗೆ ಇವತ್ತು ತುಂಬಾ ಸಂತೋಷ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದರೆ ರಾಜ ಯುಧಿಷ್ಠಿರನ ದರ್ಶನ ಆದರೆ ಎಷ್ಟು ಸಂತೋಷ ಆಗ್ತಿತ್ತೋ ನನಗೆ, ಅಷ್ಟು ಸಂತೋಷ ನನಗೆ ಇವತ್ತು ಆಗ್ತಾ ಇದೆ. ಯಾಕಂದರೆ ನೀನು ಅವರ ಅರಮನೆಯಲ್ಲಿ ಇದ್ಕೊಂಡು ಅವರ ಜೊತೆ ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕೋಸ್ಕರ ಈ ರೀತಿ ರಾಜ ವಿರಾಟನಿಂದ ಸನ್ಮಾನಿತನಾಗಿ ನಕುಲ ಅಲ್ಲಿ ಇರೋದಕ್ಕೆ ಶುರು ಮಾಡ್ತಾನೆ. ನಗರದಲ್ಲಿ ತಿರುಗಾಡುವಂಥ ಸಮಯದಲ್ಲೂ ಕೂಡ ಆ ಸುಂದರ ಯುವಕನನ್ನು ಯಾರೂ ಗುರುತಿಸೋದಕ್ಕೆ ಆಗಲೇ ಇಲ್ಲ. ಯಾರ ದರ್ಶನ ಮಾತ್ರದಿಂದ ಪಾಪಗಳೇ ನಾಶವಾಗುತ್ತೋ ಆ ಸಮುದ್ರ ಪರ್ಯಂತ ಪೃಥ್ವಿಯ ಸ್ವಾಮಿಗಳಾದಂತಹ ಪಾಂಡವರು ಈ ರೀತಿ ತಮ್ಮ ಪ್ರತಿಜ್ಞೆಯ ಅನುಸಾರವಾಗಿ ಅಜ್ಞಾತವಾಸದ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಶುರು ಮಾಡ್ತಾರೆ. ಈಗ ನೋಡಿ, ಅವರನ್ನ ಏನು ಹೇಳಿದ್ದಾರೆ, ಅವರ ದರ್ಶನ ಆದರೆ ಸಾಕು ನಮಗೆ,
ಪಾಪಗಳೆಲ್ಲ ದೂರ ಆಗ್ಬಿಡುತ್ತೆ. ಯಾಕಂದರೆ ಧರ್ಮವನ್ನು ಆಚರಣೆ ಮಾಡುವಂಥವ್ರು ಅವರು, ಧರ್ಮದಿಂದ ನಡ್ಕೊಳ್ಳುವಂಥವ್ರು. ಅದಕ್ಕೋಸ್ಕರ ಮತ್ತು ಆ ಭಗವಂತನ ಅಂಶಗಳು ಅವರಲ್ವಾ, ಭಗವಂತನ ಅಂಶದಿಂದ ಹುಟ್ಟಿರುವಂಥವ್ರು. ಅಂದರೆ ಸಮುದ್ರ ಪರ್ಯಂತ ಪೃಥ್ವಿಯ ಸ್ವಾಮಿಗಳು, ಸಮುದ್ರವನ್ನು ಸೇರ್ಕೊಂಡು ಪೃಥ್ವಿಯಲ್ಲಿ ಎಷ್ಟು ಜಾಗ ಇದೆಯೋ ಅದಕ್ಕೆಲ್ಲ ಸ್ವಾಮಿಗಳಾಗಿರುವಂಥ ಪಾಂಡವರು ಈ ರೀತಿ ಪ್ರತಿಜ್ಞೆಗೆ ಅನುಸಾರವಾಗಿ ನಡ್ಕೊಳ್ತಾ ಅವರು ಅಜ್ಞಾತವಾಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.